ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಇಂದು ಕೂಡ ಮುಂದುವರಿಯಲಿದೆ ಸಚಿವ ನಾಗೇಂದ್ರ ವಿರುದ್ಧದ ಕೇಸರಿ ಕಿಚ್ಚು. ನಾಗೇಂದ್ರ ರಾಜೀನಾಮೆಗೆ ಪಟ್ಟು ಬಿಡದ ದೋಸ್ತಿ ಟೀಮ್. ಹಾಗಾಗಿ ಇವತ್ತು ಕೂಡ ನಾಗೇಂದ್ರ ವಿರುದ್ಧ ಪ್ರೊಟೆಸ್ಟ್ ಮಾಡೋದಕ್ಕೆ ಅಂತ ಕೇಸರಿ ಪಡೆ ಸಜ್ಜಾಗಿದೆ. ನಾಗೇಂದ್ರರನ್ನ ಸಂಪುಟದಿಂದ ಕೈ ಬಿಡುವಂತೆ ಪಟ್ಟು ಹಿಡಿದು ದೋಸ್ತಿ ಪ್ರತಿಭಟನೆಗಳನ್ನ ಮಾಡ್ತಾ ಇರೋದು ಇವತ್ತು ಕೂಡ ಕಂಟಿನ್ಯೂ ಆಗುತ್ತೆ. ರಾಜೀನಾಮೆ ಕೊಡದೇ ಇದ್ರೆ ಹೋರಾಟ ನಿಲ್ಲಲ್ಲ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಮೊದಲು ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿ ನಾಯಕರಿಂದ ಪ್ರೊಟೆಸ್ಟ್ ಇರುತ್ತೆ. ತದನಂತರ ವಿಧಾನಸೌಧ ಮುತ್ತಿಗೆಗೂ ಕೂಡ ಬಿಜೆಪಿ ನಾಯಕರು ನಿರ್ಧಾರ ತೆಗೆದುಕೊಂಡಿದ್ದಾರೆ. ವಿಧಾನಸೌಧ ಮುತ್ತಿಗೆ ಬಳಿಕ ಕಲಾಪದಲ್ಲೂ ಇದೇ ಚರ್ಚೆಗೂ ನಿರ್ಧಾರ. ರಾಜ್ಯ ಸರ್ಕಾರದ ವಿರುದ್ಧ ಹರಿಹಾಯೋದಕ್ಕೆ ಕೇಸರಿ ಟೀಮ್ ರೆಡಿ ಆಗಿದೆ. ಇನ್ನು ಸದನದ ಒಳಗೂ ಹೊರಗೂ ಪ್ರತಿಭಟನೆಗೆ ವಿಪಕ್ಷ ಪ್ಲಾನ್ ಮಾಡಿಕೊಂಡಿದೆ. ಆದರೆ ಒಂದು ದುರಂತ ಅಂದ್ರೆ ಅಧಿವೇಶನದಲ್ಲಿ ಜನರ ಸಮಸ್ಯೆಗಳು ಯಾವುದು ಚರ್ಚೆ ಆಗ್ತಾ ಇಲ್ಲ. ಬರೀ ಇದೇ ವಿಚಾರ, ನಾಗೇಂದ್ರ ರಾಜೀನಾಮೆ ಕೊಡಬೇಕು ಅಂತ ವಿಪಕ್ಷಗಳು ಅವರನ್ನ ಸಂಪುಟಕ್ಕೆ ಸೇರಿಸ್ಕೊಂಡಿದ್ದು ಅವ್ರ ಪಾತ್ರ ಏನು ಈ ಹಗರಣದಲ್ಲಿ ಇಲ್ಲ ಅಂತೇಳಿ ಸಮರ್ಥನೆ ಕೊಟ್ಕೊಳ್ಳೋಕೆ ಆಡಳಿತಾರೂಢ ಪಕ್ಷದ ಪ್ರೊಟೆಸ್ಟ್. ಈ ವಿಪಕ್ಷಗಳು ಆಡಳಿತಾರೂಢ ಪಕ್ಷದ ಮಧ್ಯೆ ಜನರ ಪಾಪ ಬಡಪಾಯಿಗಳಾಗ್ತಿದ್ದಾರೆ. ಅವ್ರ ಸಮಸ್ಯೆಗಳ ಅಧಿವೇಶನದಲ್ಲಿ ಯಾವುದೂ ಚರ್ಚೆಗೆ ಬರ್ತಾ ಇಲ್ಲ. ಬರೀ ಕಾಲಹರಣ ಆಗ್ತಾ ಇದೆ. ಸದನದ ಒಳಗೂ ಹೊರಗೂ ಬರೀ ಇದೇ ಡ್ರಾಮಾಗಳು ನಡೀತಾ ಇದೆ. ಜನರು ಇವ್ರಿಗೆ ವೋಟ್ ಹಾಕಿ ಆಯ್ಕೆ ಮಾಡಿ ಕಳಿಸಿದ್ ಯಾತಕ್ಕಾಗಿ? ಒಂದು ಒಳ್ಳೆ ಸರ್ಕಾರ ರಚನೆ ಮಾಡ್ಕೊಂಡು ಆಡಳಿತ ಕೊಡ್ಲಿ ಅಂತ. ಆದ್ರೆ ಇಲ್ಲಿ ನೋಡಿದ್ರೆ ವಾಲ್ಮೀಕಿ ಹಗರಣದಲ್ಲಿ ಆರೋಪಿಯಾಗಿ ಜೈಲ್ಗೆ ಹೋಗಿ ಬಂದಿರೋ ನಾಗೇಂದ್ರ ಅವ್ರನ್ನ ಮತ್ತೆ ಸಂಪುಟಕ್ಕೆ ಸೇರಿಸ್ಕೊಂಡಿರೋದಕ್ಕೆ ವಿಪಕ್ಷಗಳು ವಿರೋಧ ವ್ಯಕ್ತಪಡಿಸ್ತಿವೆ. ಅವ್ರು ರಾಜೀನಾಮೆ ಕೊಡಲೇಬೇಕು ಅಂತ ಪಟ್ಟು ಹಿಡಿತಾ ಇವೆ. ವಿಧಾನಸೌಧ ಮುತ್ತಿಗೆ ಬಳಿಕ ಇವತ್ತು ಕಲಾಪದಲ್ಲೂ ಇದೇ ವಿಚಾರ ಚರ್ಚೆ ಮಾಡಬೇಕು ಅನ್ನೋದು ವಿಪಕ್ಷಗಳ ಪ್ಲಾನ್. ಬಟ್ ಆಡಳಿತಾರೂಢ ಪಕ್ಷ ಏನಿದೆ ಕಾಂಗ್ರೆಸ್ಸು, ಅದಕ್ಕೆ ಸಂಬಂಧಪಟ್ಟಂತೆ ಟಕ್ಕರ್ ಕೊಡೋದಕ್ಕೂ ಕೂಡ ಅವರು ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಮೊನ್ನೆ ಅಷ್ಟೇ ಬ್ಲ್ಯಾಕ್ ಟೀ ಶರ್ಟ್ ಧರಿಸ್ಕೊಂಡು ವಿಧಾನಸೌಧದ ಒಳಗೂ ಹೊರಗೂ ಪ್ರತಿಭಟನೆ ಮಾಡಿದ್ರು ವಿಪಕ್ಷದವರು. ಏನೂ ವರ್ಕೌಟ್ ಆಗಲಿಲ್ಲ. ಮತ್ತೆ ಅದೇ ವಿಚಾರವನ್ನೇ ಚರ್ಚೆ ಮಾಡ್ತಾ ಇದ್ದಾರೆ. ಅಟ್ಲೀಸ್ಟ್ ಅಧಿವೇಶನದಲ್ಲಾದರೂ ಇದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅವಕಾಶ ಕೊಡಿ ಅಂತ ಅವ್ರು ಹೇಳ್ತಿದ್ದಾರೆ. ಸಿಎಂ ಆಗಲಿ ಅಥವಾ ಖುದ್ದಾಗಿ ನಾಗೇಂದ್ರ ಆಗಲಿ ಅವರೇ ಡಿಫೈನ್ ಮಾಡ್ಕೊಳ್ತಿದ್ದಾರೆ. ನಾಗೇಂದ್ರ ಬಳಿಕ ಮತ್ತೊಂದು ಅಸ್ತ್ರಕ್ಕೆ ಮುಂದಾದ ಕೇಸರಿ ಟೀಮ್. ಯಾವುದದು? ಸದನದ ಬಳಿಕ ನೈಸ್ ವಿರುದ್ಧ ಮೈತ್ರಿ ಪಕ್ಷಗಳ ಹೋರಾಟ ಫಿಕ್ಸ್. ಸದನದಲ್ಲಿ ನೈಸ್ ಪ್ರಕರಣ ಪ್ರಸ್ತಾಪ ಮಾಡೋಕೆ ಬಿಜೆಪಿ ಜೆಡಿಎಸ್ ಪ್ಲಾನ್ ಮಾಡಿಕೊಂಡಿದೆ. ಸದನದ ಹೊರಗೆ ಇವತ್ತು ಮತ್ತೊಂದು ಹೋರಾಟ. ನೈಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟ ಮಾಡೋದಕ್ಕೆ ವಿಪಕ್ಷ ಪ್ಲಾನ್ ಮಾಡಿಕೊಂಡಿರೋದು. ನೈಸ್ ಪ್ರಕರಣದಲ್ಲಿ ಸರ್ಕಾರದ ನಡೆಯನ್ನ ಜನರಿಗೆ ಮುಟ್ಟಿಸುವಂತ ತೀರ್ಮಾನ. ನೈಸ್ ರಸ್ತೆಗೆ ಇಳಿದು ಟೋಲ್ ಬಂದ್ ಮಾಡೋದಕ್ಕೆ ಪ್ಲಾನ್. ಟೋಲ್ ಸಂಗ್ರಹಿಸ್ತಾ ಇರುವ ಬೂತ್ ತೆರವು ಮಾಡಬೇಕು ಅನ್ನುವಂಥ ಒತ್ತಾಯ ಕೇಳಿ ಬರ್ತಾ ಇದೆಯಲ್ಲ, ಅದನ್ನೇ ಇಟ್ಕೊಂಡು ಇವತ್ತು ಕೂಡ ಮತ್ತೊಂದು ಸುತ್ತಿನ ಹೋರಾಟ. ಮೈತ್ರಿ ಪಕ್ಷಗಳ ನಡೆ ಅರಿತು ನೈಸ್ ರಸ್ತೆಯಲ್ಲಿ ಸರ್ಕಾರದಿಂದ ಹೈ ಅಲರ್ಟ್. ನೋಡಿ, ಒಂದ್ ಕಡೆಗೆ ವಿಪಕ್ಷಗಳು ಹೋರಾಟ ಮಾಡೋದಕ್ಕೆ ತಯಾರಿ ಮಾಡ್ಕೊಳ್ತಾ ಇದ್ರೆ, ಆ ಹೋರಾಟಕ್ಕೆ ಪ್ರತಿಯಾಗಿ ಕೌಂಟರ್ ಕೊಡೋದಕ್ಕೆ, ಟಕ್ಕರ್ ಕೊಡೋದಕ್ಕೆ ಅಂತ ಆಡಳಿತಾರೂಢ ಪಕ್ಷವೂ ಕೂಡ ರೆಡಿ ಆಗ್ತಾ ಇದೆ. ಇವ್ರು ಬರೀ ಹೋರಾಟ ಪ್ರತಿಭಟನೆ ಹೊರಗೂ ಒಳಗೂ ಮಾಡ್ಕೊಂಡಿದ್ರೆ ಜನರೇನು ಮಾಡಬೇಕು ಅಂತ ನೋಡಿ. ಅನೇಕ ಜಿಲ್ಲೆಗಳಲ್ಲಿ ಬರಗಾಲದ ಛಾಯೆ ಇದೆ, ಬೆಳೆಗಳು ಒಣಗಿ ಹೋಗಿವೆ. ಅದ್ರ ಬಗ್ಗೆ ರಿಪೋರ್ಟ್ ತರಿಸ್ಕೊಂಡಿದ್ದೀವಿ ಅಂತೀರಿ, ಅದ್ರ ಬಗ್ಗೆ ಯಾವಾಗ ಚರ್ಚೆ ಮಾಡ್ತೀರಿ? ಏನು ಪರಿಹಾರ ಕೊಡ್ತೀರಿ? ಹಾಗೆ ರಾಜ್ಯದಾದ್ಯಂತ ಅನೇಕ ಸಮಸ್ಯೆಗಳಿವೆ. ಇನ್ನು ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲೂ ಅಷ್ಟೇ, ಅದ್ಯಾವುದ್ರ ಬಗ್ಗೆನೂ ಚರ್ಚೆ ಆಗ್ತಿಲ್ಲ.